ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನಿಲ್ಲು, ಒಂದು ಕ್ಷಣ. ಈ ವಿಡಿಯೋ ನಿನಗಾಗಿ ಮಾತ್ರ. ನಿನ್ನ ಜೀವನದಲ್ಲಿ ಈಗ ನೀನು ಏನೇ ಕಷ್ಟದಲ್ಲಿದ್ದರೂ ಈ ವಿಡಿಯೋ ಕೊನೆಯವರೆಗೂ ನೋಡಿದರೆ ನಿನಗೆ ಶಾಂತಿ ಸಿಗಬಹುದು. ಮೊದಲು ಒಂದು ಕೆಲಸ ಮಾಡು, ಸಬ್ಸ್ಕ್ರೈಬ್ ಮಾಡು. ಇನ್ನೂ ಇಂತಹ ದಿವ್ಯ ಸಂದೇಶಗಳು ನಿನಗೆ ಬರಲು ಲೈಕ್ ಮಾಡು. ರಾಯರ ಆಶೀರ್ವಾದ ನಿನ್ನ ಮೇಲೆ ಇರಲಿ ಎಂದು ಶೇರ್ ಮಾಡು. ನಿನ್ನ ಪ್ರೀತಿಯವರಿಗೂ ಆಶೀರ್ವಾದ ಹೋಗಲಿ. ಕಮೆಂಟ್ ಮಾಡು, ರಾಯರ ಕೃಪೆ ಬೇಕು ಅಂತ. ಈಗ ಮನಸ್ಸು ಶಾಂತವಾಗಿಟ್ಟಿಕೋ. ಈ ವಿಡಿಯೋ ನಿನ್ನ ಹೃದಯಕ್ಕೆ ಮಾತನಾಡಲಿದೆ. ರಾಯರ ದಿವ್ಯ ಸಂದೇಶ ಈಗ ಕೇಳು. ನಿಧಾನವಾಗಿ ಎಲ್ಲ ಒಳ್ಳೆಯದಾಗುತ್ತದೆ. ನಿಲ್ಲು, ಈ ಕ್ಷಣ ನಿನ್ನ ಜೀವನದಲ್ಲಿ ಬಹಳ ಮುಖ್ಯವಾಗಿದೆ. ಈ ವಿಡಿಯೋ ನೀನು ನೋಡುತ್ತಿದ್ದರೆ ಅದು ಆಕಸ್ಮಿಕ ಅಲ್ಲ. ಇದು ರಾಯರ ಆಶೀರ್ವಾದದಿಂದ ನಿನಗಾಗಿ ಬಂದ ಸಂದೇಶ. ನಿನ್ನ ಮನಸ್ಸು ಇಂದು ಸ್ವಲ್ಪ ಭಾರವಾಗಿದೆಯಾ? ಒಂಟಿತನ ಕಾಡುತ್ತಿದೆಯಾ? ಜೀವನದಲ್ಲಿ ಎಲ್ಲವೂ ನಿಲ್ಲಿಬಿಟ್ಟಂತೆ ಅನಿಸುತ್ತಿದೆಯಾ? ಅದನ್ನು ಕೇಳಿದ ಕ್ಷಣವೇ ರಾಯರು ನಿನ್ನ ಕಡೆ ನೋಡುತ್ತಿದ್ದಾರೆ. ಮಗು, ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ, ನಾನು ನಿನ್ನ ಜೊತೆ ಇದ್ದೇನೆ ಎಂದು ಹೇಳುತ್ತಿದ್ದಾರೆ. ರಾಯರ ಕೃಪೆ ಎಂದರೆ ಏನು ಗೊತ್ತಾ? ರಾಯರು ಎಂದರೆ ಕೇವಲ ದೇವರು ಅಲ್ಲ. ಅವರು ಭಕ್ತರ ನೋವನ್ನು ತಕ್ಷಣ ಕೇಳುವ ಜೀವಂತ ಶಕ್ತಿ. ನೀನು ಎಷ್ಟು ಕಷ್ಟದಲ್ಲಿದ್ದರೂ, ಎಷ್ಟು ಕಣ್ಣೀರು ಸುರಿಸಿದರೂ, ನೀನು ಯಾರಿಗೂ ಹೇಳಲಾಗದ ನೋವನ್ನು ಹೃದಯದಲ್ಲಿ ಇಟ್ಟಿಕೊಂಡಿದ್ದರೂ ರಾಯರು ಅದನ್ನು ಈಗಲೇ ನೋಡುತ್ತಿದ್ದಾರೆ. ನೀನು ಅಂದುಕೊಳ್ಳಬಹುದು, ನನ್ನ ಜೀವನದಲ್ಲಿ ಏನೂ ಸರಿ ಇಲ್ಲ. ಆದರೆ ರಾಯರು ಹೇಳುತ್ತಾರೆ, ನಿನ್ನ ಸಮಯ ಬರುತ್ತಿದೆ, ಧೈರ್ಯವಾಗಿರು. ಈ ರಾತ್ರಿ ನಿನಗಾಗಿ ಒಂದು ವಿಶೇಷ. ಈ ರಾತ್ರಿ ಶಾಂತವಾಗಿದೆ. ಆಕಾಶದಲ್ಲಿ ನಕ್ಷತ್ರಗಳು ಮೌನವಾಗಿವೆ, ಹೊಳೆಯುತ್ತಿವೆ. ಆ ಮೌನದೊಳಗೆ ರಾಯರ ಶಕ್ತಿ ನಿನ್ನ ಮನಸ್ಸಿಗೆ ಮಾತನಾಡುತ್ತಿದೆ. ಅವರು ಹೇಳುವುದು ಏನು ಗೊತ್ತಾ? ನಿನ್ನ ಕಣ್ಣೀರು ವ್ಯರ್ಥ ಅಲ್ಲ, ನಿನ್ನ ಕಷ್ಟ ಶಾಶ್ವತವಲ್ಲ, ನಿನ್ನ ಬದುಕು ಮುಗಿದಿಲ್ಲ, ಹೊಸ ಆರಂಭ ಇನ್ನೂ ಬಾಕಿ ಇದೆ. ನೀನು ಇಂದು ಕುಗ್ಗಿರಬಹುದು, ಆದರೆ ನಾಳೆ ನಿನ್ನ ಜೀವನವೇ ಬದಲಾಗಬಹುದು. ನೀನು ಈಗ ಮಾಡಬೇಕಾದ ಒಂದು ಕೆಲಸ, ಕಣ್ಣು ಮುಚ್ಚಿ ಒಂದು ಕ್ಷಣ ನಿಲ್ಲು. ಮನಸ್ಸಿನಲ್ಲಿ ರಾಯರನ್ನು ನೆನಪು ಮಾಡು. ಹೇಳು, ರಾಯರೇ, ನಾನು ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೇನೆ. ನನ್ನ ಜೀವನವನ್ನು ಸರಿಪಡಿಸಿ. ಈ ಮಾತು ನಿನ್ನ ಹೃದಯದಿಂದ ಬಂದರೆ ಸಾಕು. ರಾಯರು ಅದನ್ನು ಕೇಳುತ್ತಾರೆ. ನಿನ್ನ ನೋವಿಗೆ ಉತ್ತರ ಇಲ್ಲಿದೆ. ನೀನು ಬಹಳ ಜನರನ್ನು ನಂಬಿ ಮೋಸಗೊಂಡಿರಬಹುದು. ನಿನ್ನ ಪ್ರೀತಿಸಿದವರು ನಿನ್ನನ್ನು ಅರ್ಥ ಮಾಡಿಕೊಳ್ಳದಿರಬಹುದು. ನೀನು ಕೆಲಸದಲ್ಲಿ, ಜೀವನದಲ್ಲಿ ಸೋತಂತೆ ಅನಿಸುತ್ತಿರಬಹುದು. ಆದರೆ ನೆನಪಿಡು, ರಾಯರು ಎಂದಿಗೂ ತಮ್ಮ ಭಕ್ತರನ್ನು ಬಿಡುವುದಿಲ್ಲ. ಅವರು ನಿಧಾನವಾಗಿ ನಿನ್ನ ಜೀವನವನ್ನು ಸರಿಪಡಿಸುತ್ತಾರೆ. ನಿನಗೆ ಗೊತ್ತಾಗದೇ ಇರುವ ರೀತಿಯಲ್ಲಿ ನಿನ್ನ ದಾರಿ ಬದಲಿಸುತ್ತಾರೆ. ರಾತ್ರಿ ಶಕ್ತಿ ಏನು ಹೇಳುತ್ತದೆ ಗೊತ್ತಾ? ರಾತ್ರಿ ಎಂದರೆ ಅಂತ್ಯ ಅಲ್ಲ, ರಾತ್ರಿ ಎಂದರೆ ಹೊಸ ಬೆಳಕಿನ ಆರಂಭ. ನಿನ್ನ ಜೀವನದ ಈ ಕತ್ತಲೆ ಕೂಡ ಒಂದು ದಿನ ಬೆಳಕಾಗುತ್ತದೆ. ನಿನ್ನ ಕಣ್ಣೀರು ನಗುವಾಗಿ ಬದಲಾಗುತ್ತದೆ, ನಿನ್ನ ನೋವು ಕಥೆಯಾಗಿ ಮಾರ್ಪಡುತ್ತದೆ. ರಾಯರು ಹೇಳುತ್ತಾರೆ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ನೀನು ಗೆಲ್ಲುತ್ತೀಯ. ರಾಯರ ಆಶೀರ್ವಾದ ನಿನಗಾಗಿ. ಈ ಕ್ಷಣದಲ್ಲಿ ರಾಯರು ನಿನ್ನ ತಲೆ ಮೇಲೆ ಕೈಯಿಟ್ಟು ಆಶೀರ್ವದಿಸುತ್ತಿದ್ದಾರೆ. ನಿನ್ನ ಮನಸ್ಸಿನಲ್ಲಿ ಭಯವನ್ನು ತೆಗೆದುಹಾಕುತ್ತಿದ್ದಾರೆ. ನಿನ್ನ ಹೃದಯಕ್ಕೆ ಶಾಂತಿ ಕೊಡುತ್ತಿದ್ದಾರೆ. ನೀನು ಈಗಲೇ ಸ್ವಲ್ಪ ಹಗುರವಾಗಿ ಅನುಭವಿಸುತ್ತೀಯಾ? ಅದು ಅವರ ಸ್ಪರ್ಶ. ಜೀವನದಲ್ಲಿ ಧೈರ್ಯ ಏಕೆ ಬೇಕು? ಧೈರ್ಯ ಇಲ್ಲದೆ ಯಾವ ಕನಸು ಕೂಡ ಪೂರ್ಣವಾಗುವುದಿಲ್ಲ. ಧೈರ್ಯ ಇಲ್ಲದೆ ಯಾವ ಕಷ್ಟವೂ ಜಯವಾಗುವುದಿಲ್ಲ. ರಾಯರು ನಿನಗೆ ಹೇಳುತ್ತಾರೆ, ಬಿಡಬೇಡ, ನಿಲ್ಲಬೇಡ, ಮುಂದೆ ಹೋಗು. ನಿನ್ನ ಹೋರಾಟವೇ ನಿನ್ನ ಗೆಲುವಿನ ಕತೆ ಬರೆಯುತ್ತದೆ. ಈ ರಾತ್ರಿ ಒಂದು ಪ್ರಾರ್ಥನೆ ಮಾಡು. ರಾಯರೇ, ನನ್ನ ಜೀವನದಲ್ಲಿ ಶಾಂತಿ ಕೊಡಿ, ನನ್ನ ಕಷ್ಟಗಳನ್ನು ದೂರ ಮಾಡಿ, ನನ್ನ ಕುಟುಂಬಕ್ಕೆ ಆಶೀರ್ವಾದ ಕೊಡಿ, ನನ್ನ ಜೀವನವನ್ನು ಬೆಳಗಿಸಿ. ಈ ಪ್ರಾರ್ಥನೆ ನಿನ್ನ ಹೃದಯದಿಂದ ಬಂದರೆ ಸಾಕು. ರಾಯರು ನಿನ್ನನ್ನು ಬಿಡುವುದಿಲ್ಲ. ರಾಯರ ಸಂದೇಶ ನಿನಗೆ ಇಷ್ಟವಾದರೆ ಲೈಕ್ ಮಾಡು, ಶೇರ್ ಮಾಡು. ಕಮೆಂಟ್ನಲ್ಲಿ ರಾಯರು ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ. ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ, ನಿನ್ನ ಜೊತೆ ದೈವಶಕ್ತಿ ಇದೆ. ನಿನ್ನ ಕಷ್ಟ ಶಾಶ್ವತವಲ್ಲ, ನಿನ್ನ ಜೀವನ ಬದಲಾಗುತ್ತದೆ. ರಾಯರು ನಿನ್ನ ಜೀವನದಲ್ಲಿ ಅದ್ಭುತ ಮಾಡುತ್ತಾರೆ. ಈ ವಿಡಿಯೋ ನಿನಗೆ ಸ್ವಲ್ಪವಾದರೂ ಶಾಂತಿ ಕೊಟ್ಟಿದ್ದರೆ ರಾಯರ ಕೃಪೆ ನಿನ್ನ ಮೇಲೆ ಕೆಲಸ ಮಾಡುತ್ತಿದೆ ಅರ್ಥ. ಲೈಕ್ ಮಾಡು, ಶೇರ್ ಮಾಡು. ರಾಯರ ಆಶೀರ್ವಾದ ಬೇಕೆಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡು. ಏಕೆಂದರೆ ಪ್ರತಿದಿನ ನಿನಗಾಗಿ ಇಂತಹ ದಿವ್ಯ ಸಂದೇಶಗಳು ಬರುತ್ತವೆ. ರಾಯರ ಆಶೀರ್ವಾದ ಸದಾ ನಿನ್ನ ಜೊತೆಯಿರಲಿ. ನಿನ್ನ ಮನೆಗೆ ಶಾಂತಿ ಬರಲಿ, ನಿನ್ನ ಜೀವನಕ್ಕೆ ಬೆಳಕು ಬರಲಿ, ನಿನ್ನ ಕನಸುಗಳು ಸಾಕಾರವಾಗಲಿ.
ಮಗು, ಇನ್ನೂ ಕೇಳಬೇಕು. ಇದು ನಿನ್ನ ಹೃದಯಕ್ಕೆ ನೇರವಾಗಿ ಬರುತ್ತಿರುವ ಮಾತು. ನೀನು ಈಗ ನೋಡುತ್ತಿರುವುದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ರಾಯರ ಕರುಣೆ ನಿನ್ನ ಜೀವನವನ್ನು ಸ್ಪರ್ಶಿಸುತ್ತಿರುವ ಕ್ಷಣ. ನಿನ್ನ ಒಳಗಿನ ನೋವು ರಾಯರಿಗೆ ಗೊತ್ತಿದೆ. ನೀನು ಯಾರಿಗೂ ಹೇಳದ ನೋವು ಇದೆ. ರಾತ್ರಿ ಮಲಗಿದಾಗ ಕಣ್ಣೀರು ಬರುತ್ತದೆ. ನನಗೆ ಯಾಕೆ ಇಷ್ಟು ಕಷ್ಟ ಎಂದು ಮನಸ್ಸು ಕೇಳುತ್ತದೆ. ಆ ಕ್ಷಣದಲ್ಲೇ ರಾಯರು ನಿನ್ನ ಬಳಿ ಇದ್ದಾರೆ. ಅವರು ಹೇಳುತ್ತಾರೆ, ನಾನು ನಿನ್ನ ನೋವನ್ನು ನೋಡುತ್ತಿದ್ದೇನೆ, ನಾನು ನಿನ್ನ ಜೊತೆ ನಡೆದುಕೊಳ್ಳುತ್ತಿದ್ದೇನೆ. ನೀನು ಕುಸಿಯಬೇಡ. ಜೀವನದಲ್ಲಿ ತಡವಾಗುತ್ತಿದೆ ಎಂದು ಭಾವಿಸಬೇಡ. ನೀನು ಅಂದುಕೊಳ್ಳಬಹುದು, ನನ್ನ ಜೀವನ ಯಾಕೆ ಮುಂದೆ ಹೋಗುತ್ತಿಲ್ಲ? ಆದರೆ ರಾಯರು ಹೇಳುತ್ತಾರೆ, ತಡವಾಗುವುದು ನಿನ್ನ ಒಳ್ಳೆಯದಕ್ಕಾಗಿ. ಸರಿಯಾದ ಸಮಯದಲ್ಲಿ ಎಲ್ಲವೂ ಸರಿಯಾಗುತ್ತದೆ. ನಿನ್ನ ಕನಸುಗಳು ನಾಶವಾಗಿಲ್ಲ, ಅವು ತಯಾರಾಗುತ್ತಿವೆ. ಈ ರಾತ್ರಿ ನಿನಗೆ ಒಂದು ಆಶ್ವಾಸನೆ. ನಿನ್ನ ಹೃದಯದಲ್ಲಿ ಈಗ ಸ್ವಲ್ಪ ಶಾಂತಿ ಬರುತ್ತಿದೆಯಾ? ಅದು ಆಕಸ್ಮಿಕ ಅಲ್ಲ. ರಾಯರ ಶಕ್ತಿ ನಿನ್ನ ಮನಸ್ಸನ್ನು ಸ್ಪರ್ಶಿಸುತ್ತಿದೆ. ಅವರು ನಿನಗೆ ಹೇಳುತ್ತಾರೆ, ನಾನು ನಿನ್ನನ್ನು ಬಿಟ್ಟಿಲ್ಲ ಮಗು. ನಿನ್ನ ಪ್ರಾರ್ಥನೆ ಕೇಳುತ್ತಿದ್ದೇನೆ. ನಿನ್ನ ದಿನಗಳು ಬದಲಾಗುತ್ತವೆ. ನಿನ್ನ ಕಷ್ಟಗಳು ಶಾಶ್ವತವಲ್ಲ. ಇಂದು ನೀನು ಎಷ್ಟು ಕಷ್ಟದಲ್ಲಿದ್ದರೂ ಅದು ಎಂದಿಗೂ ನಿಲ್ಲುವುದಿಲ್ಲ. ರಾಯರು ನಿನ್ನ ಜೀವನದಲ್ಲಿ ಹೊಸ ದಾರಿ ತೆರೆದುಕೊಳ್ಳುತ್ತಿದ್ದಾರೆ. ಹಳೆಯ ಕಷ್ಟಗಳು ಹೋಗುತ್ತವೆ, ಹೊಸ ಅವಕಾಶಗಳು ಬರುತ್ತವೆ. ನಿನ್ನ ಜೀವನ ಬೆಳಗುತ್ತದೆ. ರಾಯರ ಆಶೀರ್ವಾದದ ಶಕ್ತಿ. ರಾಯರು ಎಂದರೆ ಕೇವಲ ಪ್ರಾರ್ಥನೆಯಲ್ಲ, ಅವರ ಜೀವಂತ ಅನುಭವ. ನೀನು ಅವರ ಹೆಸರನ್ನು ಮನಸ್ಸಿನಲ್ಲಿ ಹೇಳಿದ ಕ್ಷಣ ಅವರು ನಿನ್ನ ಹತ್ತಿರ ಬರುತ್ತಾರೆ. ಅವರು ನಿನ್ನ ಭಯವನ್ನು ತೆಗೆದುಹಾಕುತ್ತಾರೆ. ನಿನ್ನ ಮನಸ್ಸಿಗೆ ಧೈರ್ಯ ಕೊಡುತ್ತಾರೆ. ನಿನ್ನ ಜೀವನದ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಈ ಕ್ಷಣದಿಂದ ನಿನ್ನ ಜೀವನದಲ್ಲಿ ಬದಲಾವಣೆ ಆರಂಭವಾಗಿದೆ. ನೀನು ಅದನ್ನು ತಕ್ಷಣ ಕಾಣದಿರಬಹುದು, ಆದರೆ ನಿಧಾನವಾಗಿ ನೀನು ಅರಿಯುತ್ತೀಯ. ಸಮಸ್ಯೆಗಳು ಕಡಿಮೆಯಾಗುತ್ತಿವೆ. ಮನಸ್ಸು ಶಾಂತವಾಗುತ್ತಿದೆ. ಹೊಸ ದಾರಿ ಕಾಣುತ್ತಿದೆ. ರಾಯರು ನಿನಗೆ ಹೇಳುತ್ತಾರೆ ಧೈರ್ಯದ ಮಾತು. ನೀನು ಒಬ್ಬನೆಯಲ್ಲ, ನೀನು ಒಬ್ಬಳೆಯಲ್ಲ. ನಾನು ನಿನ್ನ ಜೊತೆ ಇದ್ದೇನೆ. ಭಯಬೇಡ. ನಿನ್ನ ಕಣ್ಣೀರು ವ್ಯರ್ಥ ಅಲ್ಲ. ನಿನ್ನ ಗೆಲುವು ಬರಲಿದೆ. ಈ ರಾತ್ರಿ ಒಂದು ವಾಗ್ದಾನ ಮಾಡು. ಮನಸ್ಸಿನಲ್ಲಿ ಹೇಳು, ರಾಯರೇ, ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನನ್ನ ಜೀವನವು ನೀವು ಸರಿಪಡಿಸಿ. ಈ ಒಂದು ಮಾತು ಸಾಕು. ನಿನ್ನ ಜೀವನದಲ್ಲಿ ಬದಲಾವಣೆ ಆರಂಭವಾಗುತ್ತದೆ. ಈ ವಿಡಿಯೋ ನಿನಗೆ ತಲುಪಿದರೆ ರಾಯರು ನಿನ್ನನ್ನು ಈಗಲೇ ನೋಡುತ್ತಿದ್ದಾರೆ. ನಿನ್ನ ಕಷ್ಟ ಕಡಿಮೆಯಾಗಲಿದೆ. ನಿನ್ನ ಕನಸುಗಳು ಸಾಕಾರವಾಗಲಿದೆ. ನಿನ್ನ ಜೀವನದಲ್ಲಿ ಬೆಳಕು ಬರುತ್ತದೆ. ಈ ಸಂದೇಶ ಹಂಚಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡು. ರಾಯರ ಆಶೀರ್ವಾದ ಬೇಕು ಎಂದರೆ ಸಬ್ಸ್ಕ್ರೈಬ್ ಮಾಡು, ಏಕೆಂದರೆ ಇನ್ನೂ ಹೆಚ್ಚು ದಿವ್ಯ ಸಂದೇಶಗಳು ನಿನಗಾಗಿ ಬರುತ್ತದೆ. ರಾಯರು ನಿನ್ನ ಜೊತೆ ಸದಾ ಇದ್ದಾರೆ. ಭಯಪಡಬೇಡ ಮಗು. ಇನ್ನು ಹೃದಯದಿಂದ ಕೇಳು. ಇದು ಕೊನೆಯ ಭಾಗವಲ್ಲ. ಇದು ನಿನ್ನ ಜೀವನದಲ್ಲಿ ಹೊಸ ಬೆಳಕು ಆರಂಭವಾಗುವ ಸಂದೇಶ. ನಿನ್ನ ಮನಸ್ಸು ಈಗ ಹೇಗಿದೆ ಗೊತ್ತಾ? ಸ್ವಲ್ಪ ಹಗುರವಾಗಿದೆ ಅಲ್ಲವಾ? ಮೊದಲು ಇದ್ದ ಭಾರ ಸ್ವಲ್ಪ ಕಡಿಮೆಯಾಗಿದೆ. ಅದು ರಾಯರ ಕೆಲಸ. ಅವರು ನಿನ್ನ ಮನಸ್ಸಿನಲ್ಲಿ ಹೇಳುತ್ತಿದ್ದಾರೆ, ನಾನು ಇಲ್ಲಿದ್ದೇನೆ. ನಿನ್ನ ನೋವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ನೀನು ಒಪ್ಪನೆ ಬಿಡುವುದಿಲ್ಲ. ನಿನ್ನನ್ನು ಒಪ್ಪಳೆ ಬಿಡುವುದಿಲ್ಲ. ನೀನು ಕೇಳಿದ ಪ್ರಾರ್ಥನೆಗೂ ಉತ್ತರ ಇದೆ. ನೀನು ಹೇಳದೇ ಇರುವ ಕಣ್ಣೀರು, ನೀನು ಮೌನವಾಗಿ ಸಹಿಸಿಕೊಂಡ ನೋವು, ಅದನ್ನೆಲ್ಲ ರಾಯರು ನೋಡುತ್ತಿದ್ದಾರೆ. ಅವರು ಹೇಳುತ್ತಾರೆ, ನಿನ್ನ ಮೌನಕ್ಕೂ ನಾನು ಉತ್ತರ ಕೊಡುತ್ತೇನೆ. ನಿನ್ನ ಕಷ್ಟಕ್ಕೆ ಅಂತ್ಯ ಬರುತ್ತದೆ. ಜೀವನದಲ್ಲಿ ತಕ್ಷಣ ಬದಲಾವಣೆ ಕಾಣದಿರಬಹುದು, ಆದರೆ ನೆನಪಿಡು, ಬೀಜ ನೆಲದಲ್ಲಿ ಮೊದಲು ಕಾಣುವುದಿಲ್ಲ, ಆದರೆ ಅದು ಬೆಳೆಯುತ್ತಿದೆ. ಅದೇ ರೀತಿ ನಿನ್ನ ಜೀವನವರು ರಾಯರ ಆಶೀರ್ವಾದದಲ್ಲಿ ನಿಧಾನವಾಗಿ ಬದಲಾಗುತ್ತಿದೆ. ನಿನ್ನ ನಂಬಿಕೆ ಅತಿ ದೊಡ್ಡ ಶಕ್ತಿ. ನೀನು ಕುಸಿದಾಗಲೂ ನಂಬಿಕೆ ಇಟ್ಟುಕೊಂಡಿದ್ದರೆ ಅದು ರಾಯರಿಗೆ ಬಹಳ ಪ್ರಿಯವಾದದ್ದು. ಅವರು ಹೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಟ್ಟು ಮುಂದುವರಿ. ನಾನು ನಿನ್ನನ್ನು ಎತ್ತುತ್ತೇನೆ. ಈ ರಾತ್ರಿ ಒಂದು ವಿಶೇಷ ಶಕ್ತಿ ಇದೆ. ಈ ಮೌನ ರಾತ್ರಿ, ಈ ಶಾಂತ ಗಾಳಿ, ಈ ನಕ್ಷತ್ರಗಳ ಬೆಳಕು, ಇವೆಲ್ಲ ನಿನಗೆ ಹೇಳುತ್ತಿವೆ, ನಿನ್ನ ದಿನ ಬರುತ್ತಿದೆ. ರಾಯರ ಕೃಪೆಯ ಚಿಹ್ನೆಗಳು ನೀನು ಗಮನಿಸಿದ್ದೀಯಾ? ಹಳೆಯ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತಿವೆ. ಹೊಸ ಅವಕಾಶಗಳು ಕಾಣಿಸುತ್ತಿವೆ. ನಿನ್ನ ಮನಸ್ಸು ಬಲವಾಗುತ್ತಿದೆ. ಇವೆಲ್ಲ ಆಕಸ್ಮಿಕ ಅಲ್ಲ, ಇದು ರಾಯರ ಕಾರ್ಯ. ನೀನು ಒಂಟಿ ಎಂದು ಅನಿಸುವ ಕ್ಷಣಗಳಲ್ಲಿ, ರಾತ್ರಿಯಲ್ಲಿ ಯಾರೂ ಇಲ್ಲ ಎಂದು ಅನಿಸಿದಾಗ, ಮನಸ್ಸು ಭಾರವಾಗಿದ್ದಾಗ, ಆ ಕ್ಷಣದಲ್ಲಿ ರಾಯರು ನಿನ್ನ ಹತ್ತಿರ ಬರುತ್ತಾರೆ. ಅವರು ಹೇಳುತ್ತಾರೆ, ನಾನು ನಿನ್ನ ಜೊತೆ ಇದ್ದೇನೆ. ಭಯಪಡಬೇಡ. ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತಿದೆ. ನೀನು ಈಗ ನೋಡುತ್ತಿರುವ ಈ ಕಷ್ಟಗಳು ಶಾಶ್ವತವಲ್ಲ. ಹಣದ ಸಮಸ್ಯೆ ಹೋಗುತ್ತದೆ. ಮನಃಶಾಂತಿ ಬರುತ್ತದೆ. ಹೊಸ ದಾರಿ ತೆರೆದುಕೊಳ್ಳುತ್ತದೆ. ಕೊನೆಯ ಧೈರ್ಯದ ಮಾತು ರಾಯರು ನಿನಗೆ ಹೇಳುತ್ತಾರೆ, ನೀನು ಗೆಲ್ಲಲು ಹುಟ್ಟಿದ್ದೀಯಾ. ನೀನು ಸೋಲಲು ಅಲ್ಲ. ನಿನ್ನ ಜೀವನ ವಿಶೇಷವಾಗಿದೆ. ಈ ಕ್ಷಣದಲ್ಲಿ ಆಶೀರ್ವಾದ
ಕಣ್ಣು ಮುಚ್ಚಿ ಒಂದು ಕ್ಷಣ ಯೋಚಿಸು. ರಾಯರೇ, ನನ್ನ ಜೀವನವನ್ನು ಬೆಳಗಿಸಿ ಎಂದು ಹೇಳು. ಈ ಮಾತು ಸಾಕು, ನಿನ್ನ ಒಳಗೆ ಶಕ್ತಿ ಬರುತ್ತದೆ. ನಿನ್ನ ಕಣ್ಣೀರು ವ್ಯರ್ಥ ಅಲ್ಲ, ನಿನ್ನ ಕಷ್ಟ ಶಾಶ್ವತವಲ್ಲ. ನಿನ್ನ ದಿನಗಳು ಬದಲಾಗುತ್ತವೆ, ನಿನ್ನ ಜೀವನದಲ್ಲಿ ಬೆಳಕು ಬರುತ್ತದೆ. ರಾಯರು ನಿನ್ನ ಜೊತೆ ಇದ್ದಾರೆ ಸದಾ. ನೀನು ಈ ಕ್ಷಣದಲ್ಲಿ ಈ ವಿಡಿಯೋ ನೋಡಿದರೆ ಅದು ರಾಯರ ಕರುಣೆಯಿಂದಲೇ ನಿನಗೆ ಬಂದ ಸಂದೇಶ. ನಿನ್ನ ಕಣ್ಣೀರು ವ್ಯರ್ಥ ಅಲ್ಲ, ನಿನ್ನ ಕಷ್ಟ ಶಾಶ್ವತವಲ್ಲ. ನಿನ್ನ ಜೀವನದಲ್ಲಿ ಬದಲಾವಣೆ ಖಚಿತ. ರಾಯರು ನಿನ್ನ ಜೊತೆ ಇದ್ದಾರೆ, ನಿನ್ನನ್ನು ಒಂಟಿಯಾಗಿ ಬಿಡುವುದಿಲ್ಲ. ಈಗ ಒಂದು ಚಿಕ್ಕ ಪ್ರಾರ್ಥನೆ ಮಾಡು. ರಾಯರೇ, ನನ್ನ ಜೀವನವನ್ನು ಸರಿಪಡಿಸಿ, ನನ್ನನ್ನು ಕಾಪಾಡಿ. ಇದು ಹೃದಯದಿಂದ ಬಂದರೆ ಸಾಕು, ಆಶೀರ್ವಾದ ಆರಂಭವಾಗುತ್ತದೆ. ನಿನ್ನಿಂದ ಒಂದು ವಿನಂತಿ, ಲೈಕ್ ಮಾಡು, ಶೇರ್ ಮಾಡು, ಕಮೆಂಟ್ ಮಾಡು. ರಾಯರ ಕೃಪೆ ಬೇಕು. ಸಬ್ಸ್ಕ್ರೈಬ್ ಮಾಡು, ಇನ್ನೂ ದಿವ್ಯ ಸಂದೇಶಗಳಿಗೆ ನಿನಗೆ ಬರಲು. ರಾಯರು ನಿನ್ನ ಜೀವನವನ್ನು ಬೆಳಗಿಸಲಿ, ನಿನ್ನ ಕಷ್ಟಗಳು ದೂರ ಮಾಡಲಿ, ನಿನ್ನ ಕನಸುಗಳನ್ನು ಸಾಕಾರ ಮಾಡಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ, ಶುಭ ದಿನ.